ಹುಬ್ಬಳ್ಳಿ ಬಾಲಕಿ ರೇಪ್ ಮತ್ತು ಮರ್ಡರ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿಎಸ್ಐಗೆ ಸಚಿವ ಸಂತೋಷ್ ಲಾಡ್ ಸಲ್ಯೂಟ್ ಮಾಡಿದ್ದಾರೆ. ಎನ್ಕೌಂಟರ್ ಮಾಡಿದ ಪಿಎಸ್ಐಗೆ ಲಾಡ್ ಸಲ್ಯೂಟ್ ಮಾಡಿರುವಂತದ್ದು. ಪ್ರಮುಖವಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ಸಲ್ಯೂಟ್ ಮಾಡಿದ್ದಾರೆ. ಕಿಮ್ಸ್ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಪಿಎಸ್ಐಗೆ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಪೊಲೀಸ್ ಸಿಬ್ಬಂದಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಸಂತೋಷ್ ಲಾಡ್ ಅನ್ನಪೂರ್ಣ ನೋಡಿದ ತಕ್ಷಣ ಸಲ್ಯೂಟ್ ಹೊಡೆದಿದ್ದಾರೆ. ಕುಟುಂಬಸ್ಥರಿಗೆ ಹೆಚ್ಚು ಪರಿಹಾರ ನೀಡುವ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಲಾಡ್ ಅವರು. ನಿಜವಾಗ್ಲೂ ಕೂಡ ಪಿಎಸ್ಐ ಅನ್ನಪೂರ್ಣ ಅವರನ್ನ ಇಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು ಅವರಿಗೆ. ಯಾಕಂದ್ರೆ ಈ ಅತ್ಯಾಚಾರ ಮಾಡುವವರಿಗೆ, ಲೈಂಗಿಕ ದೌರ್ಜನ್ಯ ಎಸಗುವಂತವರಿಗೆ ಸದ್ಯಕ್ಕೆ ಕಾನೂನಿನಲ್ಲಿ ಕಠಿಣ ಕ್ರಮ ಇಲ್ಲ. ಆದ್ರೆ ಪೊಲೀಸ್ನವರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. 5 ವರ್ಷದ ಪುಟ್ಟ ಬಾಲಕಿ ಇನ್ನೂ ಕೂಡ ಬದುಕಿ ಬಾಳ್ಬೇಕಾಗಿರುವಂತ ಹೂವು ಅದು. ಯಾವುದೋ ಕಾಮುಕನ ಕೈಗೆ ಸಿಕ್ಕಿ ಒಂದು ಕಡೆ ಬಾಡಿ ಹೋಯ್ತು. ಪೊಲೀಸ್ನವರು ಸುಮ್ಮನಿಲ್ಲ ನೋಡಿ. ಅನ್ನಪೂರ್ಣ ಅನ್ನುವಂಥ ಪಿಎಸ್ಐ ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಅಂತಹ ದುಷ್ಟ ಸಂಹಾರಕ್ಕೆ ಮುಂದೆ ಯಾರು ಕೂಡ ಹುಬ್ಬಳ್ಳಿಯಲ್ಲಿ ಇಂಥ ನೀಚ ಕೃತ್ಯಕ್ಕೆ ಕೈ ಹಾಕಬಾರದು. ಆ ರೀತಿಯಲ್ಲಿ ಕೊಟ್ಟಿರುವಂತ ಶಿಕ್ಷೆ ಇದು. ಸ್ಪೆಷಲ್ ವಾರ್ಡ್ ನಲ್ಲಿ ಟ್ರೀಟ್ಮೆಂಟ್ ಕೊಡ್ಲಾಗ್ತಾ ಇದೆ ಅನ್ನಪೂರ್ಣ ಅವರಿಗೆ. ಅವರನ್ನ ನೋಡಿದ ತಕ್ಷಣವೇ ಸಚಿವ ಸಂತೋಷ್ ಲಾಡ್ ಅವರು ಸಲ್ಯೂಟ್ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಮಾಡಲೇಬೇಕು ಇಂಥವರಿಗೆ. ಯಾಕಂದ್ರೆ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಈ ತರ ಕಾಮುಕರ ಹೆಡೆಮುರಿ ಕಟ್ಟಬೇಕಾಗಿರುವಂತದ್ದು ಪೊಲೀಸರ ಕರ್ತವ್ಯ. ಒಮ್ಮೆ ಈ ರೀತಿಯಾದಂತಹ ರುಚಿ ತೋರಿಸಿದ್ರು ಅಂತಂದ್ರೆ ಮತ್ತೆ ಈ ತರದ ಕೃತ್ಯಕ್ಕೆ ಕೈ ಹಾಕಲ್ಲ. ಕ್ಷಣಿಕ ಸುಖಕ್ಕೆ ಒಂದು ಬಾಳ ಬದುಕಬೇಕಾಗಿರುವಂತ ಜೀವವೇ ಹಾರಿ ಹೋಗಿದೆ ನೋಡಿ. ಗಮನಿಸ್ತಾ ಇರಬಹುದು ಪಿಎಸ್ಐ ಅನ್ನಪೂರ್ಣ ಅವರು, ಅವ್ರ ಕೈಗೆ ಗಾಯವಾಗಿದೆ, ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಿದೆ. ಬಂದ ತಕ್ಷಣವೇ ಅವರಿಗೆ ಸಲ್ಯೂಟ್ ಅನ್ನ ಮಾಡಿದ್ದಾರೆ ಅಂಡ್ ಅವರಿಗೆ ಒಂದು ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ, ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಕುಟುಂಬಕ್ಕೆ ಮತ್ತಷ್ಟು ಪರಿಹಾರವನ್ನ ನೀಡುವ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ಇಂತಹ ಪೊಲೀಸ್ ಅಧಿಕಾರಿಗಳು ಬೇಕು ನಮ್ಮಲ್ಲಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಟ್ಟು ಹೋಗ್ತಾರೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಮಲ್ಲಿಕಾರ್ಜುನ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ, ಪ್ರಮುಖವಾಗಿ ನೋಡಿ ಹುಬ್ಬಳ್ಳಿಯಲ್ಲಿ ಇಡೀ ಜನರನ್ನೇ ಬೆಚ್ಚಿ ಬೀಳಿಸಿತ್ತು ಇದೊಂದು ಪ್ರಕರಣ. ಕಾಮುಕರ ಹೆಡೆಮುರಿ ಕಟ್ಟುವಲ್ಲಿ ಪಿಎಸ್ಐ ಅನ್ನಪೂರ್ಣ ಅವರ ಈ ಒಂದು ನಿಸ್ವಾರ್ಥವಾದಂತಹ ಸೇವೆಯನ್ನ ನಾವಿಲ್ಲಿ ನಿಜವಾಗ್ಲೂ ಕೂಡ ಪರಿಗಣನೆ ಮಾಡ್ಲೇಬೇಕಾಗತ್ತೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಹೌದು ಅನ್ನಪೂರ್ಣ, ಏನಂತಂದ್ರೆ ಇದು ಹುಬ್ಬಳ್ಳಿಯಲ್ಲಿ, ಅದು ವಿಶೇಷ ಉತ್ತರ ಕರ್ನಾಟಕದಲ್ಲಿ ಇದೊಂದು ಹಿಸ್ಟ್ರಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಬ್ಬ ಮಹಿಳಾ ಪಿಎಸ್ಐ ಇಂತ ಒಂದು ಗಟ್ಟಿತನ ಮಾಡಿರೋದು ಈ ಗಟ್ಟಿಗಿಟ್ಟಿಗೆ ಇಡೀ ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ಅನೇಕ ಕಡೆ ಒಂದು ಪ್ರಶಂಸೆ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಂತ ಒಂದು ಈ ಏನು ನೀಚ ಕೃತ್ಯಕ್ಕಿದಂತ ಕೃತ್ಯಕ್ಕಿದಂತ ಒಬ್ಬ ಏನು ಬಿಹಾರಿ ಮೂಲದ ವ್ಯಕ್ತಿಯನ್ನ ಒಂದು ಶೂಟ್ ಮಾಡೋದು ಅಂತಂದ್ರೆ ಅಷ್ಟೊಂದು ಸಾಮಾನ್ಯದ ಕೆಲಸ ಅಲ್ಲ. ಅವಳು ಮಾಡಿದಂತ ಗಟ್ಟಿಗಿಟ್ಟಿಗೆ ಇವತ್ತು ಸ್ವತಃ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸಂತೋಷ್ ಲಾಡ್ ಸಾಹೇಬ್ರೆ ಒಂದು ಸಲ್ಯೂಟ್ ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇದನ್ನೇ ಕಾನೂನಾತ್ಮಕ ಹೋದ್ರೆ ಇನ್ನಷ್ಟು ದೂರ ಹೋಗ್ಬೋದಿತ್ತು. ಆದ್ರೆ ಇವರ ಮೇಲೆ ಅಟ್ಯಾಕ್ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಬರ್ಲಿಕ್ಕೆ ಹೋದಾಗ ಯಾವ ರೀತಿ ಅಟ್ಯಾಕ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆರೋಪಿ, ಆ ಸಂದರ್ಭದಲ್ಲಿ 104 ಜನ ಯಾರ್ಯಾರು ಪೊಲೀಸರು ಹೋಗಿರ್ತಾರ, ಇನ್ನಷ್ಟು ಮಂದಿ ಸಿಬ್ಬಂದಿ ಹೋಗಿರ್ತಾರ, ಅವ್ರೆಲ್ಲರನ್ನು ಹೊರತುಪಡಿಸಿ ಇವತ್ತಾಕೇನು ಅನ್ನಪೂರ್ಣ ಪಿಎಸ್ಐ ಏನು ನೇರ ಶೂಟ್ ಮಾಡ್ತಾಳೆ, ಆಕೆ ಒಂದು ಧೈರ್ಯವನ್ನ ಮೆಚ್ಚಲೇಬೇಕು. ಯಾಕಂತಂದ್ರೆ ಇಂತ ಒಂದು ಪ್ರತಿಯೊಂದು ಇದ್ರೊಳಗೂ ಪ್ರಕಾರಗೂ ಒಬ್ಬ ಪಿಎಸ್ಐ ಇರ್ಬೇಕಂತ ಏನ್ ಕಳಿಸಿರ್ತಾರೆ ಅಂತ ಒಂದು ತಂಡದೊಳಗೆ ಈ ಅನ್ನಪೂರ್ಣ ಇದ್ದು, ಆ ಅನ್ನಪೂರ್ಣ ಹೋದಂತ ಸಂದರ್ಭದಲ್ಲಿ ಈ ಆರೋಪಿ ಸಿಗ್ತಾನೆ. ಈ ಸಿಕ್ಕಂತ ಸಂದರ್ಭದಲ್ಲಿ ಶೂಟ್ಔಟ್ ಮಾಡ್ತಾರೆ. ಹೀಗಾಗಿ ಏನಂತಂದ್ರೆ ಇಡೀ ನಾಡಿನ ಜನ, ಅದು ವಿಶೇಷವಾಗಿ ಹುಬ್ಬಳ್ಳಿ ಜನ ಕಳೆದ ನಿನ್ನೆಯಿಂದ ಏನಾಗಿತ್ತು ಅಂತ ನೀಚ ಕೃತ್ಯಕ್ಕೆ ಇಳಿದಂತ ಆರೋಪಿಯನ್ನ ಶೂಟ್ಔಟ್ ಮಾಡ್ಬೇಕು, ಎನ್ಕೌಂಟರ್ ಮಾಡ್ಬೇಕು, ಅವನನ್ನ ನಮ್ ಕೈ ಹಿಡಿದು ಕೊಡಿಯಂತ ಜನ ಮತ್ತು ಸಂಘಟನೆಗಳಲ್ಲಿ ಏನು ಕೂಗಿದ್ದಿತ್ತು, ಇಲ್ಲಿ ಪ್ರತಿಭಟನೆ ಮಾಡಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ಇಲ್ಲಿ ಜನಪರ ಸಂಘಟನೆಗಳು ಮತ್ತು ವಿವಿಧ ಕನ್ನಡ ಪರ ಸಂಘಟನೆಗಳು ಮತ್ತು ಹಲವಾರು ಜನಪ್ರತಿನಿಧಿಗಳು ಏನೋ ಒಂದು ಪ್ರತಿಭಟನೆ ಒಂದು ಕೂಗಿತ್ತು. ಆ ಕೂಗಿಗೆ ಇವತ್ತು ಪಿಎಸ್ಐ ಅನ್ನಪೂರ್ಣ ಒಂದು ಪೂರ್ಣ ವಿರಾಮ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ರೂಪ ಪ್ರಮುಖವಾಗಿ ನೋಡಿ, ನಮ್ಮ ಕಾನೂನು ಅನ್ನುವಂಥದ್ದು ಹೇಗಿದೆ ಅಂತಂದ್ರೆ ಈ ಕಾಮಾಂಧರಿಗೆ, ಅತ್ಯಾಚಾರ ಎಸಗುವಂತವ್ರಿಗೆ, ಲೈಂಗಿಕ ದೌರ್ಜನ್ಯ ನಡೆಸುವಂತವ್ರಿಗೆ ಕಠಿಣವಾದಂತಹ ಕ್ರಮ ಇಲ್ಲ. ಆದ್ರೆ ಇಂತಹ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಅಂತ ದುಷ್ಟರ ಸಂಹಾರ ಮಾಡದಾಗ್ಲೇ ಅಂತವರಿಗೆ ಸ್ವಲ್ಪ ಭಯ ಕೂಡ ಬರುವಂತದ್ದು. ಈಗ ಹುಬ್ಬಳ್ಳಿಯಲ್ಲಿ ಇಡೀ ಜನರನ್ನ ಬೆಚ್ಚಿ ಬೀಳಿಸಿದ್ದಲ್ಲದೆ ಇಡೀ ರಾಜ್ಯದಾದ್ಯಂತ, ದೇಶದಾದ್ಯಂತ ಸುದ್ದಿಯಾದಂತ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಿಜವಾಗ್ಲೂ ಕೂಡ ಮಹಿಳಾ ಪಿಎಸ್ಐ ಆಗಿದ್ರೂ ಕೂಡ ಒಂದು ಹೆತ್ತ ಕರುಳು ಕೂಡ ಮಹಿಳೆಯೇ ಆಗಿರುತ್ತೆ. ಈಗ ಸತ್ತಿರುವಂತಹ ಮಗು ಕೂಡ, ಆ ಪುಟ್ಟ ಮಗು ಬಾಡಿ ಬದುಕಬೇಕಾಗಿತ್ತು, ಎಲ್ಲೋ ಒಂದು ಕಡೆ ಬಾಡ್ ಹೋಗಿದೆ. ಸೊ ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ಇದು ಎಚ್ಚರಿಕೆಯ ಗಂಟೆ.
ಖಂಡಿತ ರೂಪ ಏನಂತಂದ್ರೆ ಇಡೀ ರಾಜ್ಯದ ದೇಶದ ಜನತೆ ಇದನ್ನ ನೋಡುವಂತದ್ದಾಗಿದೆ. ಯಾಕಂತಂದ್ರೆ ಈ ಒಂದು 5 ವರ್ಷದ ಮಗುವನ್ನ, ಅದು ಹ್ಯಾಂಡಿಕ್ಯಾಪ್ ಇದ್ದಂತ ಮಗುವನ್ನ ಎತ್ತುಕೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಅಂತ ಒಂದು ನೀಚ ಕೃತ್ಯಕ್ಕೆ ಇಳಿತ ಅಂತಂದ್ರೆ ಈ ಪ್ರತಿಯೊಬ್ಬರ ಇಡೀ ನಾಡಿನಲ್ಲಿಯೂ ಸಹ ಈ ವಿಚಾರವನ್ನ ಯಾವಾಗ ನಿನ್ನೆ ಒಂದು 10-11 ಗಂಟೆಗೆ ಈ ಘಟನೆ ಹೊರಬಿತ್ತು, ಅವಾಗ್ಲಿಂದ ಎಲ್ಲರ ಮನಸ್ಸಿನಲ್ಲಿಯೂ ಒಂದು ಏನು ಆಕ್ರೋಶ ಕುದಿತಾ ಇತ್ತು. ಇಂತ ಒಂದು ಸಂದರ್ಭದಲ್ಲಿ ಇವತ್ತು ಆ ಮಹಿಳಾ PS ಆಗಿ ಶಕ್ತಿ ಬಂದಿರುವುದು, ತಾನು ಮಹಿಳೆ ಆಗಿದ್ದು ಮತ್ತು ಕಂದಮಲಿಗೂ ಆಗಿದ್ದಾನೆ. ಈಗ ಮಹಿಳಾ PS ಆಗಿ ಅಂತ ಅಷ್ಟೇ ಅಲ್ಲ, ಒಬ್ಬ ಸಾಮಾನ್ಯ ಜನರಿಗೂ ಕೂಡ ಆ ವ್ಯಕ್ತಿಯ ಮೇಲೆ ಏನಂತಂದ್ರ ಅಷ್ಟೊಂದು ಆಕ್ರೋಶ ವ್ಯಕ್ತವಾಗಿತ್ತು. ಯಾಕಂತಂದ್ರೆ ನಿನ್ನೆಯಿಂದ ಇಡೀ ಜನ, ಯಾಕಂದ್ರೆ ಅವರು ಇಲ್ಲಿ ಹುಬ್ಬಳ್ಳಿಯವರು ಅಲ್ಲದಿದ್ರು ಸಹ ಬೇರೆ ಜಿಲ್ಲೆಯವರಾದ್ರೂ ಸಹ ಇಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡದ ಜನತೆ ಸಾಕಷ್ಟು ಅವ್ರಿಗೆ ಸಪೋರ್ಟ್ ಕೊಡ್ತು, ಅವರು ಪ್ರತಿಭಟನೆ ಮಾಡಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತ ಈ ಪೊಲೀಸ್ ಸಿಬ್ಬಂದಿ, ಪೊಲೀಸ್ PSI ನಿರ್ಣಯ ಏನ್ ತೊಡಿದ್ರು ನಿಜಕ್ಕೂ ಶ್ಲಾಘನೀಯ ಅಂತ ಹೇಳ್ಬೋದು ರೂಪ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಲ್ಲಿಕಾರ್ಜುನ್. ಪ್ರಮುಖವಾಗಿ ನೋಡಿ, ಸದ್ಯದ ಮಟ್ಟಿಗೆ ಒಂದು ಕಡೆ ಪೊಲೀಸ್ ಸಿಬ್ಬಂದಿಗಳ ಆರೋಗ್ಯವನ್ನ ವಿಚಾರಿಸಿ ಸಂತೋಷ್ ಲಾಡ್ ಅವರು ಮತ್ತಷ್ಟು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಅದ್ರ ಜೊತೆಗೆ PSI ಅನ್ನಪೂರ್ಣ ಅವರ ಈ ಒಂದು ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಮತ್ತಷ್ಟು ಬಲ ತುಂಬುವ ರೀತಿಯಲ್ಲಿ ಭರವಸೆಯನ್ನ ಕೊಟ್ಟಿದ್ದಾರೆ.